ತಿಳಿದ್ರೆ ಏನು ಅರ್ತಿಲ್ಲ. ಇದರ ಅರ್ಥ ನಾವು ಕೇಳೋದಿಲ್ಲ ಅಂದಾಗೇನು ಒಂದು ಮಾತಾಡ್ರ ಮುಖದಲ್ಲ ಒಪ್ಕೊಳ್ಳೋಂಥ ವಿಷಯ. ಜನನ ಒಪ್ಕೊಂಡನ್ನ ಈಗ ಆಡಳಿತ ತಂದಿದ್ದಾರೆ. ಅದಕ್ಕಾಗಿ ಇವತ್ತು ಬಿ ಜೆ ಪಿಗರು ಎಷ್ಟು ಬೇಕಾದಷ್ಟು ಖಜಾನೆ ಮೇಲೆ ಟೀಕೆ ಮಾಡಲಿ, ದಿವಾಳಿತ ಸರ್ಕಾರ ಅಂತೇಳಿ, ಕೊಡಾಗಿ ಏನಿಲ್ಲ ಅಂತೇಳಿ, ಆದರೂ ಏನು ಗ್ಯಾರಂಟಿ ಕೊಡ್ತಾ ಇದ್ದಲ್ಲ, ಅದರಿಂದ ಜನರ ಮನಸ್ಸು ಸಹಜವಾಗಿ ಅದು ಬಿದ್ದ ಸಮುದಾಯದ. ಅದರಲ್ಲೂ ಬಸ್ಸಿನ ಫ್ರೀ ಸುತ್ತಮುತ್ತ ಒಂದೊಂದು ತಾಲೂಕಿಗೆ ಸುತ್ತಮುತ್ತ ಇರುತ್ತಂಥ ರೈತರಿಗೆ ದೊಡ್ಡ ಅನುಕೂಲ ಆಗ್ಯದ್ರಿ. ಹೆಣ್ಮಕ್ಳಿಗೆ ಇವತ್ತು ರೈತರು ತಾವು ಏನೋ ಒಂದು ಸ್ಥಳದ ಏನೋ ಬೆಳೀರಿ, ಇವತ್ತು ಬದನೆಕಾಯಿ ಬೆಳೀರಿ, ಚೌಳಿಕಾಯಿ ಬೆಳೀರಿ, ಮತ್ತೇನೋ ಬೆಳೀರಿ, ಒಂದಿಷ್ಟೇ ಇರಲ್ಲ ತೋಟ ಪ್ಯಾಟಿ ಬಂದುಬಿಡ್ತಾರೆ. ಯಾಕಂದರೆ ಗಾಡಿ ಖರ್ಚು ಇಲ್ಲಲ್ಲ, ಬಸ್ಸಿನ ಖರ್ಚು ಇಲ್ಲ. ಬೆಳಗ್ಗೆ ತಂದು ರಾತ್ರಿ ಹರಿದಿರ್ತಾರೆ, ಟೊಮೆಟೊ ಇರ್ಬೋದು, ಮತ್ತು ತಂದು ಮಾರ್ಕೊತಾರೆ, ಹೋಗಿಬಿಡ್ತಾರೆ, ಗಾಡಿ ಖರ್ಚು ಉಳಿತದ. ಹಿಂಗಿದ್ದಾಗ ಜನ ಎಲ್ಲ ಯಾಕೆ ದೂರ ಸರಿತಾರೆ ರೀ ಕಾಂಗ್ರೆಸ್ನಿಂದ ಅನ್ನುವಂಥದ್ದು ಇವತ್ತು ಚಿಂತನೆ ಮಾಡುವಂಥ ವಿಷಯ. ಹೀಗಾಗಿ ಈ ವಿಷಯ ತಿಳ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ. ಅಂದ್ರಾಗ ಮಾತ್ರ 2028ರಾಗ ಮರಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ಯದ. ಇದ್ರ ಜೊತೆಗೆ ಇನ್ನಷ್ಟು ಏನಾದರೂ ಇನ್ನೂ ಗಟ್ಟಿ ಮಾಡ್ಕೋಬೇಕಾದ್ರೆ ಇದಂತೂ ನಿಶ್ಚಿತ 2028ರಲ್ಲೇ ಬಿ ಜೆ ಪಿ ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಿಸಲಾರದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅದು ಮನವರಿಕೆ ಆಗ್ಯದ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಗ್ಯಾರಂಟಿ ಅವರು ಘೋಷಣೆ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾರು ಏನಾರ ಮಾಡಲಿ, ನೀವರ ಮಾಡಲಿ, ಯಾರೇ ಮಾಡಲಿ, ಜನಕ್ಕೆ ಒಳ್ಳೆಯದಾಗಲಿ. ಎಲ್ಲ ಮಕ್ಕಳಿಗೆ KPS ಸ್ಕೂಲ್ಸ್ ಅಂತ ವ್ಯವಸ್ಥೆ ಸಿಗಬೇಕು ಇಡೀ ಕರ್ನಾಟಕ ತುಂಬ. ಈಗ ಮಾಡಿದ್ರಲ್ಲ ಕೆಲವೊಂದಿಷ್ಟು ಏರಿಯಾದಲ್ಲಿ. ಬರೀ ಜಾಣ ಮಕ್ಕಳಿಗೆ ಎಷ್ಟೇ ಅಲ್ರಿ, ಬಡವ ಮಕ್ಕಳು, ಬುದ್ಧಿವಂತ ಮಕ್ಕಳು, ಅಲ್ಲಿ ಇದ್ದಂಥವ್ರು ದೊಡ್ಡ ಮಕ್ಕಳು ಸಹ ಶಾಣೆ ಆಗುವಂಥ ವ್ಯವಸ್ಥೆಯನ್ನು KPS ಮಾಡ್ತಾಯಿದೆ. ಅದು ಆಯ್ತಂದರೆ ಆಟೋಮೆಟಿಕ್ ಪ್ರೈವೇಟ್ ಶಾಲೆಗಳು ತಂತ್ರ ಬಂದಾಕೊಂಡು ಹೋಗಿಬಿಡ್ತಾವೆ. ಯಾಕಂದರೆ ಪ್ರೈವೇಟ್ ಶಾಲೆಗಳಿಗೆ ಇವತ್ತು ಯಾಕೆ ಕಳಿಸ್ತಾ ಇದ್ದಾರೆ ಪೇರೆಂಟಪ್ಪ ಅಂತಂದ್ರೆ, ಸಾಲ ಮಾಡಿ ಆದರೂ ಮನೆಯೊಳಗೆ ಇದ್ದಿದ್ದು ಬಂಗಾರಿಗಾರು ಮಾರಿದ್ದು ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ, ನಮ್ಮ ಮಕ್ಕಳು ಬಾಲ್ಯಾವಸ್ಥೆ ಜಾಣರಾದ್ರಪ್ಪ, ನಾವು ಒಳ್ಳೇದಾಕೈತೆ ನಮ್ಮ ಬದುಕಂತೇಳಿ ಎಲ್ಲರೂ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಆ ಕನಸುಗಳಿಗೆ ನೀರಿರುವ ಕೆಲಸವನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡಲಿ, ಬೇಡ BJP ಮಾಡಲಿ. ಮುಂದಿನ ದಿನದಲ್ಲೇ ನಾವೆಲ್ಲ ಎಜುಕೇಷನ್ ಫ್ರೀ ಮಾಡಿದ್ವಿ, ಬಟ್ 10+2 ಅಂತ ಹೇಳಿ, ಅದ್ರ ಜೊತೆಗೆ ಆರೋಗ್ಯ ಫ್ರೀ ಅಂತ ಹೇಳ್ರಿ, ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳ್ರಿ, ಓಣಿ ಕ್ಲಿನಿಕ್ ಅಂತ ಹೇಳಿ.